ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಮುಧೋಳದ ಹೊರಭಾಗದಲ್ಲಿ ಅಂದರೆ ಜೀರ್ಗಾಳ ಪ್ರದೇಶದಲ್ಲಿ ಬರ್ತಕ್ಕಂಥ ಅಂದರೆ ಹೆದ್ದಾರಿಯ ಪಕ್ಕದಲ್ಲಿ ಮುಧೋಳದಿಂದ ಲೋಕಾಪುರಕ್ಕೆ ಹೋಗುವಂತಹ ಒಂದು ಹೆದ್ದಾರಿಯ ಬಳಿಯಲ್ಲಿ ಸಿದ್ಧಾರ್ಥ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ನಾವು ಇವತ್ತು ಇದ್ದೇವೆ. ಇಲ್ಲಿ ಏನಂತ ಹೇಳಿದರೆ ಬಹಳಷ್ಟು ವೈದ್ಯಕೀಯ ವಿಶೇಷತೆಗಳಿಗೆ ಅಂದರೆ ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಕಾಲೇಜ್ ಇದು. ಇಲ್ಲಿ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಇಲ್ಲಿ ವ್ಯವಸ್ಥೆಗಳಾಗಿರಬಹುದು, ಅದರ ಕುರಿತಾಗಿ ಇವತ್ತು ಮಾತನಾಡ್ತಾ ಹೋಗೋಣ. ಅಡ್ಮಿಷನ್ ಕೂಡ ಈಗ ಓಪನ್ ಆಗಿದೆ ಅಂತ ಹೇಳಿ ಈ ಒಂದು ಇಲ್ಲಿ ಕಾಲೇಜಲ್ಲಿ ಸಿಗ್ತಕ್ಕಂಥ ವಿಶೇಷತೆಗಳನ್ನು ಏನೇನೆಲ್ಲ ಇಲ್ಲಿ ಕಲಿಸಲಾಗುತ್ತೆ, ಯಾವ್ಯಾವೆಲ್ಲ ಕೋರ್ಸ್ಗಳು ಇದೆ ಅಂತ ಹೇಳಿ ಇವತ್ತು ನಾವು ಇದರ ಬಗ್ಗೆ ಒಂದು ಮಾತನಾಡುವಂಥ ಪ್ರಯತ್ನಕ್ಕೆ ಬಂದಿದ್ದೇವೆ. ನೋಡೋಣ ಏನೇನೆಲ್ಲ ಇದೆ ಅಂತ ಹೇಳಿ ಬನ್ನಿ. ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ಶಂಕರ್ ಗೌರವ್ಜಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಕಾಲೇಜಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ಯಾವೆಲ್ಲ ಇದೆ? ಸರ್, ಇಲ್ಲಿ ನಮ್ಮಲ್ಲಿ ಫಾರ್ಮಸಿ ಕೋರ್ಸ್ಗಳಾದಂಥ ಬಿ ಫಾರ್ಮಸಿ ಮತ್ತು ಡಿ ಫಾರ್ಮಸಿ ಕೋರ್ಸ್ ಇದ್ದಾವೆ. ಬಿ ಫಾರ್ಮಾ ಬಂದ್ಬಿಟ್ಟು ನಿಮಗೆ 4 ವರ್ಷದ ಕೋರ್ಸು, ಹಾಗೆ ಅದು ಡಿಗ್ರಿ ಕೋರ್ಸ್ ಆಗುತ್ತೆ, ಬ್ಯಾಚುಲರ್ಸ್ ಆಫ್ ಫಾರ್ಮಸಿ ಅಂತೇಳಿ. ಇನ್ನೊಂದು ಡಿಪ್ಲೊಮಾ ಇನ್ ಫಾರ್ಮಸಿ ಅಂತೇಳಿ 2 ವರ್ಷದ ಕೋರ್ಸ್ ಬರುತ್ತೆ. ಎರಡೂ ಕೂಡ ಔಷಧ ವೃತ್ತಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳು. ವಿದ್ಯಾರ್ಥಿಗಳಿಗೆ ಮುಂದೆ ವೃತ್ತಿಯಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಇದು ನೋಡ್ರಿ, ಈಗ ನೀವು ಔಷಧ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಜಾಬ್ಗಳಿಗೂ ಕೂಡ ಇವು ಕೋರ್ಸ್ಗಳು ನಿಮ್ಮನ್ನ ರೆಡಿ ಮಾಡ್ತಾವೆ. ಡಿ ಫಾರ್ಮಾ ಬಂದ್ಬಿಟ್ಟು ನೀವು ಮೆಡಿಕಲ್ ಶಾಪ್ ಹಾಕೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಫಾರ್ಮಸಿಸ್ಟ್ ಆಗಿ ಕೆಲಸವನ್ನು ಹುಡುಕೋಬಹುದು. ಹಾಗೆ ನೀವು ಬಿ ಫಾರ್ಮ್ ಮಾಡಿದರೆ ನೀವು ಔಷಧ ತಯಾರಿ ಕ್ಷೇತ್ರದಲ್ಲಿ, ಔಷಧ ಸಂಶೋಧನೆ ಕ್ಷೇತ್ರದಾಗ ಹೋಗ್ಬೋದು. ಅದೇ ರೀತಿ ನೀವು ಸಾಫ್ಟ್ವೇರ್ ಫೀಲ್ಡಲ್ಲಿ ಕೂಡ ಈಗ ನಮ್ಮ ಔಷಧ ಕೆಲಸಗಳು ಸಿಗ್ತಾ ಇದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಫಾರ್ಮಕೋ ವಿಜಿಲೆನ್ಸು, ಮಟೀರಿಯಲ್ ವಿಜಿಲೆನ್ಸು, ಅದೇ ರೀತಿ ಕ್ಲಿನಿಕಲ್ ರಿಸರ್ಚು, ಆಮೇಲೆ ನಿಮಗೆ ರೆಗ್ಯುಲೇಟರಿ ಅಫೇರ್ಸ್, ಈ ಥರ ಹಲವಾರು ಸಾಫ್ಟ್ವೇರ್ ಫೀಲ್ಡಲ್ಲಿ ನೀವು ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನು ಕೆಲಸ ಹುಡುಕ್ತಾರೆ ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಬಿ ಫಾರ್ಮಲ್ ಅವಕಾಶಗಳು ಸಿಕ್ಕಾಗುತ್ತೆ. ಅಂದ್ರೆ ಸ್ಕೋಪ್ಗಳು ಜಾಸ್ತಿನೇ ಇದೆ, ಜಾಸ್ತಿ ಇದಾವೆ. ಓಕೆ, ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತ? ಹೌದು, ಈಗ ನಮ್ದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಇದೆ. PUC ಈಗ ಯಾರ್ಯಾರು ಮುಗಿಸಿದಾರಲ್ಲ, PUC ಸೈನ್ಸ್ ಮುಗಿಸಿರ್ಬೇಕು, ಅದರಲ್ಲಿ PCM ಅಥವಾ PCB ಕಾಂಬಿನೇಷನ್ ಅವ್ರದ್ದು ಮಿನಿಮಮ್ ಇರಬೇಕು. ಹಾಗೆ ಅವ್ರಿಗೆ ನಾವು ಇಲ್ಲಿ ಅಡ್ಮಿಷನ್ಸ್ನ ಕೊಡ್ತೀವಿ. ಅದ್ರ ಜೊತೆಗೇನೆ ನಮ್ಮಲ್ಲಿ ಈ ವರ್ಷ ನಾವು ಪ್ಯಾರಾಮೆಡಿಕಲ್ ಕೋರ್ಸಸ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಪ್ಯಾರಾಮೆಡಿಕಲ್ ಕೋರ್ಸಸ್ ಆದಂಥ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DOT, DIT, DDT ಅಂದರೆ ಡಯಾಲಿಸಿಸ್ ಟೆಕ್ನಾಲಜಿ, ಇವೆಲ್ಲ ಪ್ರಥಮ ಬಾರಿಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಹೊಸ ಕೋರ್ಸ್ಗಳನ್ನು ಸಹ ಮುಧೋಳ ನಗರದಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ತೆರೆದಿದ್ದೀವಿ. 5 ಥರದ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ನಮ್ಮಲ್ಲಿ ಇದೆ. ಇನ್ನು ಮೆಡಿಕಲ್ ರಿಲೇಟೆಡ್ ಕಾಲೇಜ್ಗಳು ಅಂತ ಹೇಳಿದರೆ ಬಹಳಷ್ಟು ಕಡೆಗಳಲ್ಲಿ ಅಂತ ಹೇಳಿದ್ರೆ ಸುಸಜ್ಜಿತವಾದಂಥ ಲ್ಯಾಬ್ಗಳು ಕೂಡ ಅಗತ್ಯವಾಗಿ ಬೇಕಾಗುತ್ತೆ. ಈ ಸಿದ್ಧಾರ್ಥ ಕಾಲೇಜಿನಲ್ಲಿ ಅಂತ ಹೇಳಿದ್ರೆ ಅಗತ್ಯವಾದಂಥ ಎಲ್ಲ ಸುಸಜ್ಜಿತ ಲ್ಯಾಬ್ಗಳು ಕೂಡ ಅಂದರೆ ಪ್ರಯೋಗಾಲಯಗಳು ಕೂಡ ಇದೆ. ಇಲ್ಲಿ ಏನೇನೆಲ್ಲ ವರ್ಕ್ ಆಗುತ್ತೆ, ಇದು ಇವತ್ತು ನಾವು ಇರುವಂಥದ್ದು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಏನೆಲ್ಲ ವರ್ಕ್ಗಳಾಗುತ್ತೆ ಅಂತ ಹೇಳಿ ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಇಲ್ಲಿದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಸರ್, ಇಲ್ಲಿ ಯಾವುದು ಮುಖ್ಯವಾಗಿ ವರ್ಕ್ಗಳು ಮೇಜರ್ ಆಗಿ ಆಗುತ್ತೆ? ಸರ್, ಇಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಎಲ್ಲ ವರ್ಕ್ಸ್ ಇಲ್ಲಿ ಲ್ಯಾಬ್ಗಳು ಆಗ್ತವೆ ಸರ್. ಮತ್ತು ನಮ್ಮ ಹತ್ರ ಎಲ್ಲ ಹೊಸ ಈಗ ಏನೇನು ಟೆಕ್ನಾಲಜಿ ಇದೆ, ಆಮೇಲೆ ನಮ್ಮ ಕೆಮಿಸ್ಟ್ರಿ ರಿಲೇಟೆಡ್ ಕೆಮಿಕಲ್ಸು ಎಲ್ಲ ಕೆಮಿಕಲ್ಗಳು ಇಲ್ಲಿ ಅವೈಲೇಬಲ್ ಇದೆ ಸರ್ ನಮ್ಮ ಕೆಮಿಸ್ಟ್ರಿ ಲ್ಯಾಬಲ್ಲಿ. ಈಗ ಡೈಲಿ ಎಷ್ಟು ಗಂಟೆಗಳ ಕಾಲ ಇಲ್ಲಿ ಕ್ಲಾಸಸ್ಗಳಾಗುತ್ತೆ? ಸರ್, ಇಲ್ಲಿ ಡೈಲಿ 3 ಅವರ್ಸ್ ಲ್ಯಾಬ್ ಅವರ್ಸ್ ಅಂತ ಇರುತ್ತೆ. ಆ ಅವರಲ್ಲಿ ಕಂಪ್ಲೀಟ್ ಆಗಿ 3 ಅವರ್ಸ್ ಲ್ಯಾಬ್ ಇಲ್ಲೇ ನಡೆಯುವ ಸರ್. ಮೇಜರ್ ಆಗಿ ಕೆಮಿಸ್ಟ್ರಿ ಲ್ಯಾಬ್ನಿಂದ ಏನು ಯೂಸಸ್ ಇದೆ ಈ ಒಂದು ಪ್ಯಾರಾ ವಿದ್ಯಾರ್ಥಿಗಳಿಗೆ, ಫಾರ್ಮಸಿ ವಿದ್ಯಾರ್ಥಿ? ಫಾರ್ಮಸಿ ವಿದ್ಯಾರ್ಥಿಗಳು ಅಂತ ಸರ್ ಇಲ್ಲಿ ಟೈಟ್ರೇಷನ್ ಅಂತ ಇರುತ್ತೆ ಸರ್. ಇಲ್ಲಿ ಟೈಟ್ರೇಷನ್ ಆಗಿರಲಿ, ಹಸಿ ಆಗಿರಲಿ, ಆಮೇಲೆ ಲಿಮಿಟ್ ಟೆಸ್ಟು, ಆಮೇಲೆ ನಾವಿಲ್ಲಿ ಸಿಂಥೆಸಿಸ್ ಆಗಿರಲಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಎಲ್ಲ ಥರದ ಲ್ಯಾಬ್ಗಳು ಇಲ್ಲಿ ನಡೆಯುತ್ತೆ ಸರ್. ಓಕೆ ಸರ್. ಓಕೆ, ಒಟ್ಟಿನಲ್ಲಿ ಅಂತ ಹೇಳಿದ್ರೆ ಸುಸಜ್ಜಿತವಾದ ಲ್ಯಾಬ್ಗಳಲ್ಲಿ ಯಾವುದೇ ಆದ ರೀತಿಯಾದಂತಹ ಕುಂದುಕೊರತೆಗಳಿಲ್ಲ. ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಸಲಕರಣೆಗಳು ಕೂಡ ಈ ಒಂದು ಲ್ಯಾಬ್ನಲ್ಲಿ ಇದೆ. ಹೆಚ್ಚಿನ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ವಿದ್ಯಾರ್ಥಿನಿಯರು ಏನಂತ ಹೇಳಿದ್ರೆ ಆದ ಒಂದು ಲ್ಯಾಬ್ನಲ್ಲಿ ಅಥವಾ ಪ್ರಯೋಗಗಳಲ್ಲಿ ವಿವಿಧ ಪ್ರಯೋಗಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಫಾರ್ಮಸಿ ಕಾಲೇಜ್ನಲ್ಲಿ ಇನ್ನೊಂದು ಲ್ಯಾಬ್ನಲ್ಲಿ ನಾವು ಇದ್ದೀವಿ. ಈ ಲ್ಯಾಬ್ನ ವಿಶೇಷತೆ ಏನು, ಇಲ್ಲಿ ಏನೇನೆಲ್ಲ ವರ್ಕ್ಗಳಾಗುತ್ತೆ, ಏನೇನೆಲ್ಲ ಕಲಿಸಲಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಲೆಕ್ಚರ್ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡೋಣ. ಸರ್, ಇದು ಯಾವ ಲ್ಯಾಬ್ ಮತ್ತು ಏನೆಲ್ಲ ವರ್ಕ್ಗಳಾಗುತ್ತೆ? ಸರ್, ಇದು ಫಾರ್ಮಸ್ಯೂಟಿಕ್ಸ್ ಲ್ಯಾಬ್ ಅಂಥೇಳಿ. ಸೊ ನೀವೀಗ ನೋಡ್ಬೋದು ಮಾರ್ಕೆಟ್ನಲ್ಲಿ ಔಷಧ ಅಂದ ಮಾತ್ರಕ್ಕೆ ಬರೀ ಪೌಡ್ರ್ ರೂಪದಾಗ ಇರೋಂಗಿಲ್ಲ ಅಥವಾ ಯಾವುದೋ ಒಂದು ಲಿಕ್ವಿಡ್ ರೂಪನಾಗ ಇರೋಲ್ಲ. ಸೊ ಅದು ಒಂದು ಮಾತ್ರೆ ರೂಪ ಇರುತ್ತೆ, ಒಂದು ಕ್ಯಾಪ್ಸೂಲ್ ರೂಪ ಇರುತ್ತೆ, ಒಂದು ಇಂಜೆಕ್ಷನ್ ರೂಪ ಇರುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಯಾವ ಔಷಧನ ಯಾವ ರೂಪ ಕೊಡಬೇಕು, ಇಂಜೆಕ್ಷನ್ ಮಾಡಬೇಕು, ಟ್ಯಾಬ್ಲೆಟ್ ಮಾಡಬೇಕು, ಏನೆಲ್ಲ ಹಾಕಿದಾಗ ಟ್ಯಾಬ್ಲೆಟ್ ಆಗುತ್ತೆ, ಏನೆಲ್ಲ ಹಾಕಿದಾಗ ಸಿರಪ್ ಆಗುತ್ತೆ, ಅದ್ರ ಟೇಸ್ಟ್ ಹೆಂಗೆ ಆ್ಯಡ್ ಮಾಡೋದು, ಕಲರ್ ಯಾವ ಥರ ಆ್ಯಡ್ ಮಾಡೋದು, ಅದನ್ನೆಲ್ಲ ನಾವು ಈ ಲ್ಯಾಬಲ್ಲಿ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಇದು ತುಂಬ ಉಪಯುಕ್ತ ಆಗ್ತದೆ. ಇಲ್ಲೇ ಅದನ್ನು ಪ್ರೊಡಕ್ಟ್ ಮಾಡುವಂಥದ್ದು ಏನಾದರೂ ಕಲಿಸ್ತೀವಿ? ನಾವು ಎಲ್ಲ ಕಂಪ್ಲೀಟಾಗಿ ಅವ್ರಿಗೆ ಒಂದು 5 ಕಾಸ್ಮೆಟಿಕ್ಸ್ ಸಹ ಮಾಡೋದನ್ನು ಕಲಿಸ್ತೀವಿ. ಜಸ್ಟ್ ಲೈಕ್ ಲಿಪ್ಸ್ಟಿಕ್ ಆಯಿತು, ಫೇಸ್ ಪೌಡ್ರು, ಫೇಸ್ ಕ್ರೀಮು, ಕೋಲ್ಡ್ ಕ್ರೀಮು, ಆ ಥರದ್ದನ್ನು ಕೂಡ ನಾವು ಅವರಿಗೆ ಕೌಶಲ್ಯವನ್ನು ಕಲಿಸ್ಕೊಟ್ಟು ನಾಳೆ ಅವರು ದೇ ವಿಲ್ ಬಿ ಕಂಪ್ಲೀಟ್ಲಿ ರೆಡಿ ಫಾರ್ ದ ಇಂಡಸ್ಟ್ರಿ.
ಸರ್ ಈ ಲ್ಯಾಬ್ ಹೆಸರೇನು ಮತ್ತು ಏನೇನು ವಿಶೇಷತೆಗಳಿದೆ? So this lab name is Human Anatomy and Physiology, and one more Pharmacology. So ಈ ಪ್ರಯೋಗಾಲಯದಲ್ಲಿ ನಾವು ಹ್ಯೂಮನ್ ಅಥವಾ ಮಾನವನ ಶರೀರ ಅಥವಾ ಮಾನವನ ಕಾರ್ಯರಚನೆ ಕಾರ್ಯ ಮತ್ತು ರಚನೆ ಬಗ್ಗೆ ಈ ಲ್ಯಾಬಲ್ಲಿ ನಾವು ಸೊ in this anatomy and physiology, so we should study the complete structural part of human body and the complete functions of human body. So in this we classified into two types, anatomy and physiology. So human body is classified into two types, anatomy and physiology. Only study about the parts how we created. Okay, so especially comes to the bones and some kidney parts, brain parts, whatever that may be, that all comes under the anatomy. So about physiology, so how our body functions. So in that, so we have artificial respiration, then digestive system, then nervous system. So where our communication occurs between the organs and functions. So now it's example like a CPR. So this is artificial respiration. So where we are saving the life from the emergency condition. Example like cardiac arrest, then respiration struck, then poisoning condition, then in drowning condition. Drowning is nothing but the when person is drowned in the water. Okay. In the emergency conditions, we are doing this artificial respiration. ಇನ್ನು ಮೆಡಿಕಲ್ ರಿಲೇಟೆಡ್ ಕಾಲೇಜ್ಗಳು ಅಂತ ಹೇಳಿದ್ರೆ ಅಥವಾ ಒಟ್ಟಾರೆಯಾಗಿ ವೈದ್ಯಕೀಯ ಒಂದು ರಂಗ ಅಂತ ಹೇಳಿದರೆ ಅಲ್ಲಿ ಮುಖ್ಯವಾಗಿ ಔಷಧಿಗಳಾಗಿರ್ಬೋದು ಅವುಗಳನ್ನೆಲ್ಲ ತಯಾರಿಸುವಂಥದ್ದು ಬಹುತೇಕವಾಗಿ ನಮ್ಮ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ಏನಂತ ಹೇಳಿದ್ರೆ ಸಸ್ಯ ಸಂಪತ್ತನ್ನು ಬಳಸ್ಕೊಂಡೇ ಒಂದಿಷ್ಟು ಔಷಧಿಗಳನ್ನ ತಯಾರು ಮಾಡ್ತಾರೆ. ಹಾಗಾಗಿ ಇದು ಸಸ್ಯ ಸಂಪತ್ತನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಈ ಒಂದು ಪ್ರಯೋಗಾಲಯದಲ್ಲಿ ಕಲಿಸಲಾಗುತ್ತಂತೆ. ಇದರ ಒಂದು ಪ್ರಯೋಜನ ಏನಂತ ಹೇಳಿ ನಾವು ನೇರವಾಗಿ ಇಲ್ಲಿ ಉಪನ್ಯಾಸಕರಿದ್ದಾರೆ, ಅವ್ರ ಜೊತೆಗೆ ಮಾತನಾಡೋಣ. ಸರ್, ಈ ಒಂದು ಪ್ರಯೋಗಾಲಯದ ಹೆಸರೇನು ಮತ್ತು ಇಲ್ಲಿ ಏನೇನೆಲ್ಲ ಕಲಿಸಲಾಗುತ್ತೆ? This is a pharmacognosy lab. In this subject study about crude drugs. ಈಗ ಡ್ರಗ್ಸ್ ಅಂದರೆ ನಾವು ಗಿಡಮೂಲಿಕೆ ಅಂತ ಬರ್ತೀವಿ. ಗಿಡಮೂಲಿಕೆ ಅಂದರೆ ನಾವು ಈಗ ಪ್ಲ್ಯಾಂಟ್ಸಿಂದ ಬರ್ತಾವ, ಆ್ಯನಿಮಲ್ಸಿಂದ ಬರ್ತಾವ, ಆಮೇಲೆ ಸ್ವಲ್ಪ ಮಿನರಲ್ಸಿಂದ ಬರ್ತಾವೆ. ಅಂದರೆ ಇವು ನಮ್ಗೆ ಬಾಡಿಗೆ ಹೆಲ್ಪ್ಫುಲ್ ಅದಾವ ಹೆಚ್ಚಿನ ರೀತಿಯಲ್ಲಿ ಸಸ್ಯಗಳಿಂದ. ಈಗ ನಾವು ಊಟ ಆದ್ಮೇಲೆ ಬಡೆ ಸಂಪ್ತಿರ್ತೀವಿ. ಬಡೆ ಸಂಪ್ತಿ ಅಂದ್ರೆ ಅದು ಗ್ಯಾಸಸ್ ಎಕ್ಸ್ಪೆಲ್ ಮಾಡ್ತೈತಿ, ಅಂದರೆ ಇಂಟೆಸ್ಟೈನಲ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡ್ತೈತಿ, ನಮ್ಗೆ ಆಸಿಡಿಟಿ ರೆಡ್ಯೂಸ್ ಆಗುತ್ತೆ. ಅದೇ ಥರ ಪಣೆಲ್ ಅಂತ ಬರ್ತೈತಿ, ಇದು ಕ್ಲೋ ಅಂತ ಬರ್ತಾವ, ಜಿಂಜಾರ, ಸಿನಮನ್, ಇವು ಕಾರ್ಮಿನೇಟಿವ್ ಡ್ರಗ್ಸ್. ಇದೇ ಥರ ಇನ್ನು ಆಲೋವೆರಾ ಅಂತ ಬರ್ತೈತಿ. ಆಲೋವೆರಾ ನಮ್ಗೆ ಒಂದೇನೋ ಕಾನ್ಸ್ಟಿಪೇಷನ್ ಆಗ್ಬೇಕಂದ್ರೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಹೇರ್ ಟಾನಿಕ್ ಆಗಿ ಯೂಸ್ ಮಾಡ್ತೀವಿ ನಾವು. ಈ ಸಬ್ಜೆಕ್ಟ್ ಒಳಗೆ ಕೆಮಿಕಲ್ಸ್ ಬಂತು, ಎಕ್ಸ್ಟರ್ನಲ್ ಫ್ಯೂಚರ್ಸ್ ಬಂತು, ಅದರ ಯೂಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಈ ಸಬ್ಜೆಕ್ಟ್. ಆ ಪ್ರಾಕ್ಟಿಕಲ್ಗೆಲ್ಲ ಬೇಕಾದಂಥ ಸೌಲಭ್ಯಗಳು ಇಲ್ಲಿದೆಯಾ? ವಿದ್ಯಾರ್ಥಿಗಳಿಗೆ ಏನು ಕರೆ ಕೊಡ್ತೀರಿ ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕು ಅಂದರೆ? ನಾವು ಅವ್ರಿಗೆ ಏನೇನು ಸ್ಪೆಸಿಲಿಟಿ ಬೇಕಲ್ಲ ಎಲ್ಲ ಪ್ರೊವೈಡ್ ಮಾಡ್ತೀವಿ ರೀ. ಅಂದ್ರೆ ನಮಗೆ ಯಾವುದೋ ಪ್ರಾಕ್ಟಿಕಲ್ ಮಾಡ್ಬೇಕಂದ್ರೆ ಎಲ್ಲ ಥರ ಕೆಮಿಕಲ್ಸ್ ಇರ್ತಾವ, ಎಲ್ಲ ಡ್ರಗ್ಸ್ ಬತ್ತು, ಇನ್ಸ್ಟ್ರೂಮೆಂಟ್ಸ್, ಅವ್ರಿಗೆ ಏನು ಫ್ಯೂಚರ್ಸ್ ಒಳಗೆ ಹೆಲ್ಪ್ಫುಲ್ ಆಗಬೇಕಲ್ಲ ಅಂಥವೆಲ್ಲ ಇನ್ಸ್ಟ್ರೂಮೆಂಟ್ ಸೌಲಭ್ಯಗಳೆಲ್ಲ ಎಲ್ಲ ಇದಾವೆ. ಇದು ಈ ಒಂದು ಲ್ಯಾಬಿನ ವಿಶೇಷತೆಯಾಗಿತ್ತು. ಇಲ್ಲಿ ಕೂಡ ಬಹಳಷ್ಟು ವಿದ್ಯಾರ್ಥಿನಿಯರು ಪ್ರಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ಅಗತ್ಯವಾದಂತಹ ಸುಸಜ್ಜಿತವಾದಂತಹ ಎಲ್ಲ ಸಲಕರಣೆಗಳು ಕೂಡ ಇಲ್ಲಿದೆ. ಅದಕ್ಕೆ ಬೇಕಾದಂತಹ ನುರಿತ ಉಪನ್ಯಾಸಕರ ತಂಡ ಕೂಡ ಈ ಸಿದ್ಧಾರ್ಥ ಕಾಲೇಜಿನಲ್ಲಿ ಇದೆ. ಅದು ವೈದ್ಯಕೀಯ ಕಾಲೇಜ್ ಆಗಿರಲಿ ಅಥವಾ ಬೇರೆ ಕಾಲೇಜ್ಗಳೇ ಆಗಿರಲಿ, ಅಂದರೆ ಪದವಿ ಕಾಲೇಜ್ಗಳಾಗಿರಬಹುದು, ಇದು ವೃತ್ತಿಪರ ಕಾಲೇಜ್ಗಳಾಗಿರಬಹುದು, ಒಂದು ಕಾಲೇಜ್ ಅಂತ ಹೇಳಿದರೆ ವಿದ್ಯಾರ್ಥಿನಿಯರಿಗೆ ಈ ಶೈಕ್ಷಣಿಕ ಹೊರತುಪಡಿಸಿ ಬೇರೆ ಬೇರೆ ಚಟುವಟಿಕೆಗಳು ಬೇಕಾಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಈ ಕಾಲೇಜ್ ಬಗ್ಗೆ ಯಾವ ರೀತಿ ಅನಿಸುತ್ತೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಹೇಳೋದಾದರೆ ಇದು ರೂರಲ್ ಏರಿಯಾ ಇರೋದ್ರಿಂದ ನಮಗೆ ಭಾಳ ಚಲೋ ಆಗೈತ್ರಿ. ಮೀನ್ಸ್ ಈಗ ನಾವು ವೈದ್ಯಕೀಯ ಜಾಸ್ತಿ ನಮ್ಮ ಉನ್ನತ ಮಟ್ಟದ ಶಿಕ್ಷಣ ಬೇಕಾದ್ರೆ ನಾವು ಹೊರಗೆ ಹೋಗ್ಬೇಕಾಗ್ತೈತಿ. ಸೊ ಭಾಳ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾಗೈತಿ. ಅಲ್ಲಿ ಊಟ ಸರಿ ಆಗಂಗಿಲ್ಲ, ನೇಚರ್ಗೆ ಅಡ್ಜಸ್ಟ್ ಆಗಂಗಿಲ್ಲ. ಸೊ ಅಂಥ ಟೈಮ್ದಾಗ ನಮ್ಗೆ ರೂರಲ್ ಏರಿಯಾದ್ರಿಂದ ಇರೋದ್ರಿಂದ ರಿಸರ್ವೇಷನ್ ಕೂಡ ಸಿಗ್ತಿರ್ತಾವೆ. ಲೈಕ್ ಈಗ ನಾವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗಾಗಲಿ ಅಥವಾ ಇಂಟರ್ವ್ಯೂಗೆ ಹೋಗಿದ್ದಾಗಲಿ ಅಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಸಿಗ್ತೈತ್ರಿ. ಸೊ ನಮ್ಗೆ ವೈದ್ಯಕೀಯ ಮಾತ್ರ ಅಂದರೆ ಫಾರ್ಮಸಿ ಲೆವೆಲ್ಗೆ ಮಾತ್ರ ಎಜುಕೇಷನ್ ಸಿಗೋದಲ್ಲದೆ ನಮ್ಗಿಲ್ಲಿ ಸ್ಪೋರ್ಟ್ಸ್ ಐತಿ, ಚಲೋ ಐತಿ ಎಲ್ಲ. ಮೀನ್ಸ್ ಹೊರಗಡೆ ನೇಚರು ಚಲೋ ಐತಿ, ಓದಾಕೆಲ್ಲ ಮೈಂಡ್ಸೆಟ್ ಹಿಂಗೆ ಯಾವ ಥರ ಬೇಕಾದಿದ್ರು ನಾವು ಅದನ್ನ ಕನ್ವರ್ಟ್ ಮಾಡ್ಕೋಬೋದು. ಸಿಟಿಯಿಂದ ಹೊರಗೈತಿ. ಹಾಂ, ಸಿಟಿಯಿಂದ ಹೊರಗೈತಿ, ಯಾವುದೇ ಪೊಲ್ಯೂಷನ್ಸ್ ಆಗಲಿ ಯಾವುದೂ ಇಲ್ಲ. ಇಲ್ಲಿ ಸ್ಟಾಫ್ಗಳು ಯಾವ ಥರ ಇದ್ದಾರೆ ಮತ್ತು ಕ್ಲಾಸಸ್ಗಳನ್ನ ಯಾವ ರೀತಿ ನಿಮ್ಗೆ ಮಾಡ್ತಾರೆ? ಎಲ್ಲ ಟೀಚಿಂಗ್ ಫೆಸಿಲಿಟೀಸ್, ಸ್ಟಾಫ್ ಎಲ್ಲ ಚಲೋ ಐತಿ ಇಲ್ಲಿ. ಮತ್ತು ಎಲ್ಲರೂ ಚಲೋ ತಂಗೆ ಕಲಿಸ್ತಾರೆ, ಒಳ್ಳೇದಾಗಿ ಕಲಿಸ್ತಾರೆ. ಆಮೇಲೆ ಎಜುಕೇಷನ್ ಲೆವೆಲ್ನಾಗ ನೋಡಿದ್ರೆ ಎಲ್ಲ ಚಲೋ ಹೇಳ್ತಾರೆ ಎಲ್ಲ ಟೀಚಿಂಗ್ ಸ್ಟಾಫ್. ಆಮೇಲೆ ಎಲ್ಲ ಲ್ಯಾಬ್ಗಳೆಲ್ಲ ಚಂದಾಗಿ ನಡೀತಾವ್ರಿ. ಲ್ಯಾಬ್ನಾಗ ಎಲ್ಲ ಫೆಸಿಲಿಟೀಸ್ ಎಲ್ಲ ಚಲೋ ಅದಾವ್ರಿ. ನಮಗೆ ಮ್ಯಾಲೆ ಓದಬೇಕಾದ್ರೆ ಲ್ಯಾಬ್ ಒಳಗೆ ಚಲೋ ಅದಾವ್ರಿ ಫೆಸಿಲಿಟೀಸ್. ಲೈಬ್ರರಿನೂ ಮತ್ತು ಡಿಜಿಟಲ್ ಲೈಬ್ರರಿ ಐತ್ರಿ ಇಲ್ಲಿ, ಅವೆಲ್ಲ ಓದ್ಬೋದು ನಾವು ಚಂದ. ಈಗ ಹೊಸದಾಗಿ ಅಡ್ಮಿಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ?
ಚಲೋ ಐತ್ರಿ ಕಾಲೇಜ್ ಅಡ್ಮಿಷನ್ ಮಾಡ್ಬೇಕಾದ್ರೆ ಹಾಂ ಬರ್ಬೋದ್ರಿ ಅಡ್ಮಿಷನ್ ಮಾಡಕ್ಕೆ ಬರ್ಬೋದ್ರಿ ಎಲ್ಲರೂ ಚಲೋ ಐತ್ರಿ ಕಾಲೇಜ್ ಟೀಚಿಂಗ್ ಫೆಸಿಲಿಟಿ ಭಾಳ ಚಲೋ ಐತ್ರಿ ಮತ್ತೆಲ್ಲ ಕ್ಲಾಸಸ್ ಫೆಸಿಲಿಟೀಸ್ ಎಲ್ಲ ಚಲೋ ಕೊಟ್ಟಾರಿ ಎಸ್ ಸೊ ಏನಂತ ಹೇಳಿದ್ರೆ ಇಲ್ಲಿ ಟೀಚಿಂಗ್ ಸ್ಟಾಫ್ಗಳು ಕೂಡ ಚೆನ್ನಾಗಿದ್ದಾರೆ, ಇಲ್ಲಿ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಕೂಡ ಇಲ್ಲ. ಬೇಕಾದಂಥ ಎಷ್ಟು ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆ ಅಷ್ಟು ವಿದ್ಯಾರ್ಥಿಗಳ ಬೋಧಕ ವರ್ಗ ಇದೆ ಇಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಟೀಚಿಂಗ್ ಜೊತೆಗೆ ಈ ಪಠ್ಯೇತರ ಚಟುವಟಿಕೆಗಳಂತ ಏನು ನಾವು ಕರಿತೀವಿ, ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳು ಏನಿದೆ ಆ ಆ್ಯಕ್ಟಿವಿಟೀಸ್ಗಳು ಕೂಡ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಇವರು ಒಂದು ಮನರಂಜನಾತ್ಮಕ ಕ್ರೀಡೆ ಸಾಂಸ್ಕೃತಿಕ ಅದೆಲ್ಲದಕ್ಕೂ ಕೂಡ ಇದೆ. ನಾವು ಇಲ್ಲಿ ಕೂತ್ಕೊಂಡಿರುವಂಥ ಸ್ಥಳ ಅಂದರೆ ಆಡಿಟೋರಿಯಂ ಅಂದರೆ ಫಂಕ್ಷನ್ಗಳು ಏನೆಲ್ಲ ಆಗಬೇಕಾಗತ್ತಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ಏನು ಆಗುತ್ತೆ ಆ ಎಲ್ಲದಕ್ಕೂ ಕೂಡ ಸೂಕ್ತವಾದಂಥ ಅದರಲ್ಲೂ ಕೂಡ ಈ ಮುಧೋಳ ಭಾಗದಲ್ಲಿ ಈ ರೀತಿಯಾದಂಥ ಒಂದು ಬೆಸ್ಟ್ ಪ್ಲೇಸ್ಗಳು ಕೂಡ ಎಲ್ಲಿ ಕೂಡ ನಾವು ಕಾಣೋದಿಲ್ಲ. ಅಂತಹ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗೆ ಬೇಕಾದಂಥ ಸ್ಥಳಾವಕಾಶ ಕೂಡ ಈ ಒಂದು ಸಿದ್ಧಾರ್ಥ ಕಾಲೇಜಿನಲ್ಲಿ ಇದೆ ಮತ್ತು ಪ್ರಕೃತಿಯ ವಾತಾವರಣದಲ್ಲಿ ನಗರದ ಹೊರವಲಯದಲ್ಲಿದೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಇಲ್ಲ, ಯಾವುದೇ ರೀತಿಯಾದಂಥ ಗಾಡಿ ಅಥವಾ ವಾಹನಗಳ ಜಂಜಾಟಗಳು ಕೂಡ ಇಲ್ಲ. ಬಹಳಷ್ಟು ನೈಸರ್ಗಿಕವಾದಂಥ ಒಂದು ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇಲ್ಲಿ ಕಲಿಬಹುದು. ಈಗಾಗಲೇ ಅಡ್ಮಿಷನ್ ಓಪನ್ ಆಗಿದೆ. PUC ಆದಂತಹ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಬೆಸ್ಟ್ ಕಾಲೇಜ್ ಇದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಪ್ರಿನ್ಸಿಪಲ್ ಅವ್ರ ಹತ್ರ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸಿದ್ಧಾರ್ಥ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾಲೇಜಿನ ವಿಶೇಷತೆಗಳು ಏನೇನು? ಸರ್, ಕಂಪೇರ್ ಟು ಸುತ್ತಮುತ್ತ ಇರುವಂಥ ಕಾಲೇಜುಗಳನ್ನ ಕಂಪೇರ್ ಮಾಡಿದರೆ ಈ ನಮ್ಮ ಬಾಗಲಕೋಟು ಅರೌಂಡು ನಮ್ಮದು ಏನಪ್ಪ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಆಯಿತು, ಸಿದ್ಧಾರ್ಥ ಕಾಲೇಜ್ ಆಫ್ ಫಾರ್ಮಸಿ ಇರುವಂತಹ ಕ್ಲಾಸ್ ಆಯಿತು, ಇನ್ನು ಲ್ಯಾಬ್ರೇಟರೀಸ್ಗಳಾಯಿತು, ಮತ್ತು ನಮ್ಮ ವೆಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟೀಸ್ ಆಯಿತು. ನಮ್ಮಲ್ಲಿರುವಂಥ ಪ್ರತಿಯೊಂದು ಏನಪ್ಪ ಅಂತಂದರೆ ಫೆಸಿಲಿಟೀಸು ವಿತ್ತು ನಮ್ಮಲ್ಲಿರುವಂತಹ ಒಂದು ಏನು ಹಾಸ್ಟೆಲ್ ಫೆಸಿಲಿಟೀಸ್ ಆಲ್ಸೋ, ಅದ್ರ ಜೊತೆಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಏನಪ್ಪ ಬಸ್ ಫೆಸಿಲಿಟೀಸು ಪ್ರತಿಯೊಂದು ಏನಪ್ಪ ಅಂತಂದರೆ ಬೇರೆ ಕಾಲೇಜ್ಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಕಾಲೇಜ್ ಏನಪ್ಪ ಅಂತಂದರೆ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ಫೆಸಿಲಿಟಿಗಳು ನಿಮ್ಮಲ್ಲಿ ಇರೋದ್ರಿಂದಾಗಿ ನೀವು ವಿದ್ಯಾರ್ಥಿಗಳು ಬನ್ನಿ ಅಂತ ನೀವು ಆಹ್ವಾನ. ಹೌದು, ಯಾಕಂತಂದರೆ ಇದು B.Pharm ಕೋರ್ಸ್ ಅನ್ನೋದು ಅಥವಾ D.Pharm ಕೋರ್ಸ್ ಅನ್ನೋದು ಏನಿದೆ ಔಟ್ ಆಫ್ ಸೋರ್ಸ್ನಲ್ಲಿ ಭಾಳಷ್ಟು ಕೇಸ್ನಲ್ಲಿ ಏನಪ್ಪ ಅಂತಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರೋದ್ರಿಂದ ಬೇರೆ ಬೇರೆ ಎಂದು ಕ್ಷೇತ್ರಗಳಲ್ಲಿ ತಮ್ಮ ಒಂದು ಏನಪ್ಪ ಅಂತಂದರೆ ಇಂಪ್ಲಿಮೆಂಟೇಷನ್ ಫ್ಯೂಚರ್ಗಳನ್ನು ನೋಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ವರ್ಷ ಆಯ್ತು ಕಾಲೇಜ್ ಸ್ಟಾರ್ಟ್? ಸೊ ಅರೌಂಡು 2018 ಕಾಲೇಜ್ ಶುರುವಾಗಿರೋದು. ಈಗ ಎಷ್ಟು ಸ್ಟ್ರೆಂತ್ ಇದ್ದಾರೆ? ಈ ಪ್ರೆಸೆಂಟ್ಲಿ ಏನಪ್ಪ ಅಂತಂದರೆ D.Pharmacy 120 ಸ್ಟ್ರೆಂತ್ ಇರೋಂಥದ್ದು. B.Pharmacy ಕೂಡ ಏನಪ್ಪ ಅಂತಂದರೆ ಫಸ್ಟ್ ಇಯರು 52 ಸ್ಟ್ರೆಂತ್ ಇರುತ್ತೆ, ಸೆಕೆಂಡ್ ಇಯರ್ ಏನಪ್ಪ ಅಂತಂದರೆ 35 ಸ್ಟ್ರೆಂತ್ ಇರೋಂಥದ್ದು. ಈಗ ಫಾರ್ಮಸಿ ಮಾಡಬೇಕಂತ ಹೇಳಿದ್ರೆ ಬಹುತೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಬರುತ್ತೆ. ಆ ರೀತಿ ನೋಡಿದ್ರೆ ಇಲ್ಲಿ ಫೀಸ್ಗಳದ್ದು ಏನಾದರೂ ಕೈಗೆಟುಕುವ ದರದಲ್ಲಿ ಇದೆಯಾ ಅಥವಾ ಕಾಸ್ಟ್ಲಿ ಆ ರೀತಿ ಏನಾದರೂ ಇದೆಯಾ ಅಂತ? ಸರ್, ಬೇರೆ ಕಾಲೇಜ್ಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ರೆಡ್ಯೂಸ್ ಕಾಸ್ಟ್ನಲ್ಲೇ ಇರುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಸೀಟ್ಗಳು ನಮ್ಗೆ ಸಿಗ್ತಾವೆ. ಗೌರ್ಮೆಂಟ್ ಸೀಟ್ ಅರೌಂಡ್ ಏನಪ್ಪ ಅಂದ್ರೆ 20% ಅಂತ ಕನ್ಸಿಡರ್ ಮಾಡಿದ್ರೆ ನಮಗಿರುವಂಥ 60 ಸ್ಟೂಡೆಂಟ್ಸ್ಗಳಲ್ಲಿ 18 ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಗೌರ್ಮೆಂಟ್ ಸೀಟಿಂದ ಬರೋದು. ಕೈಗೆಟುಕೋ ದರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತಂದ್ರೆ ಅಷ್ಟು ಕಾಸ್ಟ್ಲಿನೇ ಅಲ್ಲ, ಜಾಬ್ ಏನಪ್ಪ ಅಂತ ಇಮ್ಮಿಡಿಯೇಟ್ ಆಗಿ ಸಿಗುವಂಥ ಕೋರ್ಸ್ ಇರೋದ್ರಿಂದ ಏನಪ್ಪ ಅಂದ್ರೆ ಅದನ್ನ ಮಾಡೋದಕ್ಕೆ ಬಹಳಷ್ಟು ಉತ್ತಮ ಅಂತ ನನ್ನ ಅನಿಸುತ್ತೆ. ಸರ್, ಈಗ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫೆಸಿಲಿಟಿಗಳಿದೆ ನಿಮ್ಮಲ್ಲಿ? ಈಗ ಹಾಸ್ಟೆಲ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಹೊರತುಪಡಿಸಿ ಈಗ ವೆಹಿಕಲ್ಸ್ ಅದೇ ಯಾವ ರೀತಿಯಾದಂಥ ಫೆಸಿಲಿಟೀಸ್ ಇದೆ ಅಂತ? ಲೈಬ್ರರಿ ಫೆಸಿಲಿಟೀಸು ಜೊತೆಗೆ ಏನಪ್ಪ ಅಂತಂದ್ರೆ ನಾವು ಫೀಲ್ಡ್ ವರ್ಕ್ ಅಂತ ಫೆಸಿಲಿಟಿ ವಿಸಿಟ್ ಮಾಡುವಂಥದ್ದು, ಮತ್ತು ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ನಾವೇನಪ್ಪ ಅಂದರೆ ವಿಸಿಟ್ ಮಾಡುವಂಥದ್ದು, ಮತ್ತು ಅವರು ಏನದು ಸಿಲೆಬಸ್ ತಕ್ಕ ಏನಪ್ಪ ಅಂದರೆ ಅವು ಓರಿಯೆಂಟೆಡ್ ವಿಸಿಟಿಂಗ್ ಮಾಡೋದು, ಮತ್ತು ಅವ್ರಿಗೆ ಏನಪ್ಪ ಅಂದ್ರೆ ಅದರ ಮುಖಾಂತರ ಹುಡುಗರಿಗೆ ನಮ್ಮ ಇದ್ರ ಮುಂದೆ ಫ್ಯೂಚರ್ನು ಇದೆ, ನಮಗೆ B.Pharm ಮಾಡೋದ್ರಿಂದ ಏನಪ್ಪ ಅಂದ್ರೆ ಸ್ಕೋಪ್ ಇದೆ ಅನ್ನೋದನ್ನ ನಾವು ಅವ್ರಿಗೆ ಮನದಟ್ಟು ಮಾಡೋಂಗೆ ಇರುತ್ತೆ. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಬೇರೆ ಕಾಲೇಜ್ಗಳಿಗಿಂತ ಇದು ಸಿದ್ಧಾರ್ಥ ಕಾಲೇಜ್ ಬಹಳಷ್ಟು ಭಿನ್ನವಾಗಿದೆ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿದೆ, ಉತ್ತಮವಾದಂತಹ ವಾತಾವರಣದಲ್ಲಿದೆ. ಇಡೀ ಜಿಲ್ಲೆಯಲ್ಲೇ ಈ ರೀತಿಯಾದಂಥ ಒಂದು ಸೌಲಭ್ಯಗಳು ಬೇರೆ ಇಲ್ಲಿ ಕಾಲೇಜ್ಗಳು ಇಲ್ಲ ಅನ್ನೋದನ್ನ ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ. ಮತ್ತೆ ಒಟ್ಟಾರೆಯಾಗಿ ಕಲಿಕೆಗೆ ಪೂರಕವಾದಂತಹ ವಾತಾವರಣ ಎಲ್ಲ ಕೂಡ ಈ ಸಿದ್ಧಾರ್ಥ ಕಾಲೇಜ್ನಲ್ಲಿ ಇದೆ. ಅಗತ್ಯಗಳು ಏನೆಲ್ಲ ಬೇಕು ಅದೆಲ್ಲ ಕೂಡ ಇಲ್ಲಿ ಈ ಕಾಲೇಜ್ನಲ್ಲಿ ನಿಮಗೆ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.